ಶ್ರೀರಾಮನಾಥೇಶ್ವರಃ ಪ್ರಸೀದತು. ಓಂ ನಮಸ್ತೆ ದೇವದೇವೇಶ ಶಂಭೋ ಸರ್ವಾರ್ಥಸಾಧಕ. ಅಭೀಷ್ಟಂ ಮಮ ದೇಹಿ ತ್ವಂ ಸರ್ವಾಭೀಷ್ಟಫಲಪ್ರದ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಪ್ರಪಂಚದಲ್ಲಿ ಹುಟ್ಟುವ ಪ್ರತಿಯೊಂದು ಜೀವಿಯೂ ಸುಖವಾಗಿ ಜೀವನವನ್ನು ನಡೆಸಬೇಕು, ಉತ್ತಮ ಆರೋಗ್ಯದಿಂದ ಜೀವಿಸಬೇಕು, ಯಾರಿಗೂ ಕೂಡ ದುಃಖ ಉಂಟಾಗಬಾರದು ಎಂಬ ಸದಿಚ್ಛೆಯನ್ನು ನಮ್ಮ ಧರ್ಮ ನಮಗೆ ಹೇಳುತ್ತದೆ. ವೇದಗಳು ಹೇಳಿದ ಧರ್ಮ ಮಾರ್ಗದಲ್ಲಿ ಯಾರು ಜೀವನವನ್ನು ನಡೆಸುವುದಿಲ್ಲವೋ ಅವರ ಜೀವನ ಪಾಪವೇ ತುಂಬಿದ ಬದುಕಾಗುತ್ತದೆ. ಇಂದ್ರಿಯಗಳ ತೃಪ್ತಿಯೇ ಪ್ರಧಾನವಾಗಿ ಇಟ್ಟುಕೊಂಡು ಮನಸ್ಸಿಗೆ ಬಂದಂತೆ ಜೀವಿಸಿದರೆ ಮನುಷ್ಯನ ಬದುಕು ವ್ಯರ್ಥ. ಆದ್ದರಿಂದ ಧರ್ಮ ಮಾರ್ಗದಲ್ಲಿ ಜೀವನವನ್ನು ನಾವು ನಡೆಸಬೇಕು. ಧರ್ಮ ಮಾರ್ಗದಲ್ಲಿ ನಡೆದು ಶ್ರೀರಾಮನು ನಮಗೆಲ್ಲ ಆದರ್ಶ ಪುರುಷನಾಗಿದ್ದಾನೆ. ಅಂತಹ ಶ್ರೀರಾಮನು ತ್ರೇತಾಯುಗದಲ್ಲಿ ತನ್ನ ಪಾದಗಳನ್ನು ಇಟ್ಟ ನೆಲ ನಾವು ವಾಸಿಸುತ್ತಿರುವ ಭೂಮಿ. ಆ ಸಮಯದಲ್ಲಿ ಶ್ರೀರಾಮನಿಂದ ಅನೇಕ ಶಿವಲಿಂಗಗಳು ದಕ್ಷಿಣ ಭಾರತದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿವೆ. ಅವುಗಳನ್ನು ನಾವು ಶ್ರೀರಾಮನಾಥೇಶ್ವರ, ರಾಮಲಿಂಗೇಶ್ವರ ಇತ್ಯಾದಿ ಹೆಸರಿನಿಂದ ಪೂಜಿಸುತ್ತಿದ್ದೇವೆ. ಅಂತಹುದೇ ಶಕ್ತಿಯುತವಾದ ಶಿವಲಿಂಗ ನಮ್ಮ ಗ್ರಾಮವಾದ ಯಡಳ್ಳಿಯಲ್ಲಿ ಅನಾದಿ ಕಾಲದಿಂದ ಪೂಜಿಸಲ್ಪಡುತ್ತಿದೆ. ಇದನ್ನು ಈಗ ಶಿಲಾಮಯವಾದ ಗರ್ಭಗುಡಿಯನ್ನು ನಿರ್ಮಿಸಿ ಪುನಃ ಪ್ರತಿಷ್ಠಾಪಿಸಬೇಕೆಂದು ಕೆಲಸವನ್ನು ಆರಂಭಿಸಿದ್ದೇವೆ. ಈಶ್ವರನಿಗಾಗಿ ಶಿಲಾಮಯ ಕಟ್ಟಡ ಕಟ್ಟುವ ಅತ್ಯಂತ ಪುಣ್ಯತಮವಾದ ಕೆಲಸದಲ್ಲಿ ಭಾಗಿಗಳಾಗುವ ಸುಯೋಗ ದೇವರು ನಮಗೆ ಕರುಣಿಸಿದ್ದಾನೆ. ಜನ್ಮ ಜನ್ಮಾಂತರಗಳ ಪಾಪಗಳನ್ನು ನಾಶ ಮಾಡಿ ಸನ್ಮಾರ್ಗದರ್ಶಕನಾದ ಶ್ರೀರಾಮನಾಥೇಶ್ವರ ದೇವರ ಕಟ್ಟಡದ ಶಿಲಾನ್ಯಾಸ ಇದೇ ಬರುವ ಮಾಘ ಮಾಸದ ಕೃಷ್ಣ ಪಕ್ಷ ಷಷ್ಠಿಯಂದು ಫೆಬ್ರವರಿ ತಿಂಗಳ 19ನೇ ದಿನಾಂಕದಂದು ಬುಧವಾರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನಡೆಯಲಿದೆ. ಈ ಪುಣ್ಯ ಕಾರ್ಯದಲ್ಲಿ ತಾವೆಲ್ಲ ಕುಟುಂಬ ಸಮೇತರಾಗಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ, ನಮಸ್ಕಾರಗಳು.